ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇವತ್ತು ಮಾಘ ಪುಣ್ಯ ಸ್ನಾನದ ಸಡಗರ ಮನೆ ಮಾಡಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಗಮದಲ್ಲಿ ಮಾಘ ಸ್ನಾನ ಮಾಡೋದಕ್ಕೆ ಅನೇಕ ಜನ ಭಕ್ತಾದಿಗಳು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರ ಪುಣ್ಯ ಸ್ನಾನವಾಗಿದೆ. ಬೆಳಗ್ಗೆಯಿಂದ ಪುಣ್ಯ ನೆಲದಿಂದ ನಿಮ್ಮ ರಿಪಬ್ಲಿಕಾಣ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಅನೇಕ ಜನ ಭಕ್ತಾದಿಗಳು ಬಂದು ಇವತ್ತು ಕೂಡ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾಲಿಡಕ್ ಜಾಗ ಇರಲ್ಲ, ಓಡಾಡೋದಕ್ಕೆ ಜಾಗ ಇಲ್ಲ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಮಾಘ ಪುಣ್ಯ ಸ್ನಾನದ ವಿಶೇಷತೆಯ ಕುರಿತಾಗಿ ರಿಪಬ್ಲಿಕಾಣ ಜೊತೆ ಪಲಿಮಾರು ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಇವತ್ತು ಮಹಾಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಈಗ ಸುಮಾರು ಬೆಳಿಗ್ಗೆ 3:34 ಆಗಿದೆ. ಈ ಹೊತ್ತಿಗೆ ಯಾತ್ರಿಕರು ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಿರೋದು ಪಲಿಮಾರು ಶ್ರೀಗಳ ಜೊತೆಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. 3:34 ಸುಮಾರಿಗೆ ಯಾತ್ರಿಕರು ಸಂಗಮದ ಕಡೆಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ, ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಪಾವಿತ್ರ್ಯ ಅನ್ನುವ ಒಂದು ನಂಬಿಕೆ ಇದೆ. ಹೀಗಾಗಿ ಯಾತ್ರಿಕರು ಈಗ ಪಲಿಮಾರು ಶ್ರೀಗಳ ಜೊತೆಯಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪಲಿಮಾರು ಹಿರಿಯ ಮತ್ತು ಕಿರಿಯ ಬಾಳಗಾರು ಮಠದ ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಸಂಗಮದ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯ. 3:35 ಆಗಿದೆ. ಇಷ್ಟೊತ್ತಿಗೆ ಲಕ್ಷಾಂತರ ಯಾತ್ರಿಕರು ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾ ಇದ್ರೆ ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಇವತ್ತು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಜೊತೆಗಿರಿ ಗುರುಗಳೇ, ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿ ಇರಲಿ ಅಂತ ಇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯ ಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ. ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ ಸಜ್ಜನ ವರ್ಗಕ್ಕೆ, ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಗುರುಗಳೇ ನೋಡಿ, ಇದು ಶ್ರೀಗಳು ಹೇಳಿದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನು ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇವತ್ತು ಮಾಘ ಪುಣ್ಯ ಸ್ನಾನದ ಸಡಗರ ಮನೆ ಮಾಡಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಗಮದಲ್ಲಿ ಮಾಘ ಸ್ನಾನ ಮಾಡೋದಕ್ಕೆ ಅನೇಕ ಜನ ಭಕ್ತಾದಿಗಳು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರ ಪುಣ್ಯ ಸ್ನಾನವಾಗಿದೆ. ಬೆಳಗ್ಗೆಯಿಂದ ಪುಣ್ಯ ನೆಲದಿಂದ ನಿಮ್ಮ ರಿಪಬ್ಲಿಕಾಣ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ
ಅನೇಕ ಜನ ಭಕ್ತಾದಿಗಳು ಬಂದು ಇವತ್ತು ಕೂಡ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾಲಿಡಕ್ ಜಾಗ ಇರಲ್ಲ, ಓಡಾಡೋದಕ್ ಜಾಗ ಇಲ್ಲ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಮಾಘ ಪುಣ್ಯ ಸ್ನಾನದ ವಿಶೇಷತೆಯ ಕುರಿತಾಗಿ ರಿಪಬ್ಲಿಕಾಣ ಜೊತೆ ಪಲಿಮಾರು ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಇವತ್ತು ಮಹಾ ಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಈಗ ಸುಮಾರು ಬೆಳಿಗ್ಗೆ 3:34 ಆಗಿದೆ. ಈ ಹೊತ್ತಿಗೆ ಯಾತ್ರಿಕರು ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಿರೋದು ಪಲಿಮಾರು ಶ್ರೀಗಳ ಜೊತೆಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. 3:34 ಸುಮಾರಿಗೆ ಯಾತ್ರಿಕರು ಸಂಗಮದ ಕಡೆಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಪಾವಿತ್ರ್ಯ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಯಾತ್ರಿಕರು ಈಗ ಪಲಿಮಾರು ಶ್ರೀಗಳ ಜೊತೆಯಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪಲಿಮಾರು ಹಿರಿಯ ಮತ್ತು ಕಿರಿಯ ಬಾಳಗಾರು ಮಠದ ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಸಂಗಮದ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯ. 3:35 ಆಗಿದೆ. ಇಷ್ಟೊತ್ತಿಗೆ ಲಕ್ಷಾಂತರ ಯಾತ್ರಿಕರು ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾ ಇದ್ರೆ ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಇವತ್ತು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಜೊತೆಗಿರಿ ಗುರುಗಳೇ, ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯ ಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ. ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ ಸಜ್ಜನ ವರ್ಗಕ್ಕೆ, ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಗುರುಗಳೇ ನೋಡಿ, ಇದು ಶ್ರೀಗಳು ಹೇಳಿದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನು ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.